ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಹೇಳಿದ ಬ್ರಹ್ಮದೇವರಿಗೆ 1,000 ಯುಗಗಳು ಅಂದರೆ ಒಂದು ಹಗಲು, 1,000 ಯುಗಗಳು ಅಂದರೆ ಒಂದು ರಾತ್ರಿ ಅಂಥೇಳಿ. ಈ ಹಗಲು ರಾತ್ರಿಗಳ ಪ್ರಮಾಣವನ್ನು ಯಾರು ಅರಿತಿರ್ತಾನೋ ಅವನೇ ತತ್ವಜ್ಞ, ಅವನು ನಿಜವಾದ ತತ್ವಜ್ಞ. ಬ್ರಹ್ಮದೇವನ ಈ ಸೃಷ್ಟಿ ಮತ್ತು ಲಯ ಇವುಗಳನ್ನು ಅರಿತವನೇ ತತ್ವಜ್ಞ ಅಂತ ತಿಳಿಸಿದ. ಮತ್ತೆ ಮುಂದುವರೆದು 18-19ನೇ ಶ್ಲೋಕದಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಅವ್ಯಕ್ತಾದ್ವ್ಯಕ್ತಯ ಸರ್ವಾಃ ಪ್ರಭವಂತ್ಯಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಈ ಬ್ರಹ್ಮದೇವನ ಹಗಲು ಮತ್ತು ರಾತ್ರಿಗಳು ಏನು ನಡೀತಾ ಇದೆ, ಈ ಹಗಲು ಬಂದಾಗ ಅವ್ಯಕ್ತದಿಂದ ಎಲ್ಲವೂ ವ್ಯಕ್ತವಾಗ್ತವೆ, ರಾತ್ರಿ ಆದ ಕೂಡಲೇ ಅವೆಲ್ಲವೂ ಕೂಡ ಅವ್ಯಕ್ತದಲ್ಲಿ ಲೀನವಾಗಿ ಹೋಗ್ತವೆ ಅಂತ ಹೇಳಿದ. ಏನಂಗಂದರೆ ಈ ವ್ಯಕ್ತ ಮತ್ತು ಅವ್ಯಕ್ತ ಅಂದರೆ ಸೃಷ್ಟಿ ಮತ್ತು ಲಯ. ಸೃಷ್ಟಿಯಾದಾಗ ಎಲ್ಲವೂ ಕಾಣ್ತವೆ, ವ್ಯಕ್ತವಾಗುತ್ತೆ. ಲಯವಾದಾಗ ಪ್ರಳಯ ಅಂತ ಕರಿತೀವಿ ನಾವು ಅದನ್ನು. ಅದಾದಾಗ ಎಲ್ಲವೂ ಕೂಡ ಲಯವಾಗಿ ಹೋಗ್ತವೆ. ಬ್ರಹ್ಮದೇವ ಎದ್ದಾಗ ಈ ವಿಶ್ವವೆಲ್ಲ ಜಾಗೃತವಾಗುತ್ತೆ. ಅವನು ಮಲಗಿದಾಗ ಈ ವಿಶ್ವವೆಲ್ಲವೂ ಇಲ್ಲದಂತೆ ಆಗುತ್ತೆ. ನಾವು ಹೇಗೆ ರಾತ್ರಿ ಮಲಗ್ತೀವಿ, ನಮ್ಗೆ ಏನೂ ಇಲ್ಲ, ಅವಾಗ ಎಲ್ಲವೂ ಮುಗಿದೋದಂತೆ. ಮತ್ತು ಬೆಳಗ್ಗೆ ಎದ್ದಾಗ ಎಲ್ಲ ಗೋಚರಿಸುತ್ತೆ ನಮಗೆ. ಹಾಗೆ ಬ್ರಹ್ಮದೇವ ಮಲಗಿದಾಗ ಎಲ್ಲವೂ ಲಯವಾಗಿ ಹೋಗುತ್ತೆ, ಅವ್ಯಕ್ತವಾಗಿ ಹೋಗುತ್ತೆ. ಎದ್ದಾಗ ಮತ್ತೆ ಎಲ್ಲ ವ್ಯಕ್ತವಾಗ್ತವೆ. ಅದು ಈ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿಗಳ ಒಂದು ರಹಸ್ಯ. ಅದು ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ. ಭೂತಗ್ರಾಮಸ್ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ ಅಂತ ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ಈ ಪ್ರಾಣಿಗಳೆಲ್ಲ ಹುಟ್ಟಿ ಬ್ರಹ್ಮನ ರಾತ್ರಿ ಆದ ತಕ್ಷಣ ಎಲ್ಲ ಹೊರಟೋಗ್ತವೆ. ಮತ್ತೆ ಹಗಲಾದ ತಕ್ಷಣ ಮತ್ತೆ ಸೃಷ್ಟಿಯಾಗುತ್ತೆ, ಎಲ್ಲ ಆರಂಭವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಪಂಚ ಅಂತಕ್ಕಂಥದ್ದು ಎಷ್ಟೋ ಸಲ ಲಯವಾಗಿ ಹೋಗಿದೆ, ಮತ್ತೆ ಸೃಷ್ಟಿಯಾಗಿದೆ. ನಮಗೆ ಹಿಂದಿನ ಯುಗಗಳಲ್ಲಿ, ನಮ್ಮ ಹಿಂದಿನ ಯುಗ ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಏನೇನಿತ್ತು ಅವೆಲ್ಲವೂ ಲಯವಾಗಿ ಹೋಯಿತು. ನಮಗೆಷ್ಟೋ ಈಗ ಸಿಗ್ತಾ ಇವೆ. ದ್ವಾರಕಾ ನಗರಿ ಸಮುದ್ರದಲ್ಲಿ ಮುಳುಗಿರುವಂಥದ್ದು ನಮಗೆ ವ್ಯಕ್ತವಾಗ್ತಾ ಇದೆ, ಕಂಡು ಬಂದಿದೆ, ಇತ್ತು ಅಂತ. ಅಂಥದ್ದೆಲ್ಲವೂ ಕೂಡ ಲಯವಾಗಿ ಹೋಯಿತು. ಮತ್ತೆ ಹೊಸ ಸೃಷ್ಟಿ ಆಯಿತು ಈ ಕಲಿಯುಗದಲ್ಲಿ. ಇದು ನಿರಂತರವಾಗಿ ಆಗ್ತಾ ಇರುತ್ತೆ. ಎಷ್ಟೋ ಸಲ ಇದು ಆಗಿದೆ, ಮುಂದೆ ಆಗುತ್ತೆ ಕೂಡ. ಈ ಸೃಷ್ಟಿ ಲಯಗಳಲ್ಲಿ ನಾವು ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ನಮ್ಮ ಅಲ್ಪ ಜೀವಿತದ ಅವಧಿಯಲ್ಲಿ ನಾವು ಮುಕ್ತರಾಗುವಂಥ ಪ್ರಯತ್ನವನ್ನು ಮಾಡಬೇಕು. ದೇವರನ್ನು ನಾವು ನಿಷ್ಠೆಯಿಂದ ಜಪಿಸುವುದರ ಮೂಲಕ, ಭಜಿಸುವುದರ ಮೂಲಕ ನಾವು ಮುಕ್ತರಾಗೋದನ್ನು ನಾವು ಹೀಗೆ ಈ ಸೃಷ್ಟಿ ಮತ್ತು ಲಯ ಇವುಗಳ ಒಂದು ಸೈಕಲ್ ಏನಿದೆ, ಇದು ನಿರಂತರವಾಗಿ ಆಗ್ತಾ ಇರುತ್ತೆ. ನಮ್ಮ ಅಲ್ಪ ಕಾಲದ ಅವಧಿಯಲ್ಲಿ ನಾವು ಭಗವಂತನನ್ನು ಸೇರುವಂಥ ಅಥವಾ ಮುಕ್ತರಾಗುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.